ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುನ್ನಮ್ಮ ವ್ಲಾಗ್ಸ್. ನಾಳೆ ಬ್ಯಾಂಗ್ಳೂರ್ ರ್ಯಾಂಡೋನಿಯರ್ಸ್ನ 10th ಆ್ಯನಿವರ್ಸರಿ ಪ್ರಯುಕ್ತ 200 ಕಿಲೋಮೀಟರ್ ರೈಡ್ ಆಗ್ತಾ ಉಂಟು. ಅದರ ಹೆಸರು ವಿಲೇಜ್ 200K BRM ಅಂತ. ಆ್ಯಂಡ್ ಇಲ್ಲಿ ನನ್ನ ಸೈಕಲ್ ರೆಡಿ ಆಗಿದೆ. ಲೈಟ್, ಇಲ್ಲಿ ಬೈಕ್ ಕಂಪ್ಯೂಟರ್, ಸೊ ಡಿಸ್ಟೆನ್ಸ್ ಎಲ್ಲ ಕವರ್ ಮಾಡ್ತದೆ. ಇಲ್ಲಿ ಸಣ್ಣದೊಂದು ಟೂಲ್ ಕಿಟ್, ಫೋನ್ ಕವರ್ ಒಂದು, ಇದರಲ್ಲೊಂದು ಫೋನ್ ಇರ್ತದೆ, ಪ್ರೋಟೀನ್ ಬಾರ್ ರೆಡಿ ಉಂಟು. ಟ್ಯಾನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ಸನ್ಸ್ಕ್ರೀನ್. ಇದರಲ್ಲಿ ಮೂರು ಎಕ್ಸ್ಟ್ರಾ ಟ್ಯೂಬ್ ಉಂಟು, ಮತ್ತು ಲಿವರ್ ಉಂಟು. ಇಲ್ಲಿ ಬ್ಲಿಂಕರ್, 2 ಬಾಟಲ್ ನೀರು, ಒಂದು ವಾಟರ್ ಇರ್ತದೆ, ಇನ್ನೊಂದರಲ್ಲಿ ಎಲೆಕ್ಟ್ರೋಲೈಟ್ ಇಡ್ತೇನೆ, ಇನ್ನೊಂದು ಹ್ಯಾಂಡ್ ಪಂಪ್. ಇದು ಡಿಕ್ಯಾಥ್ಲಾನ್ ಗ್ಲೌಸ್, ಸೊ ಇದು ವಿಸಿಬಿಲಿಟಿ ಒಳ್ಳೆ ಇರ್ತದೆ ಅಂತ ಗ್ರೀನ್ ಕಲರ್. ಒಂದು ಕರ್ಚೀಫ್, ಕ್ರ್ಯಾಂಕ್ ಮೇಸ್ಟರ್ಸ್ ಜರ್ಸಿ, ಬಿಪ್ ಶಾರ್ಟ್ಸ್, ವಿಸಿಬಿಲಿಟಿ ಚೆಂದ ಒಳ್ಳೆ ಇರಬೇಕಂತೇಳಿ ವೈಟ್ ಕಲರ್ ಡ್ರಿಫ್ಟ್ ಸಾಕ್ಸ್. ಸೊ ಇದನ್ನು 200, 400, 600, 300 ಎಲ್ಲದಕ್ಕೆ ಇದು ಯೂಸ್ ಮಾಡಿರ್ತೀನಿ. ಆ್ಯಂಡ್ ಇದರಲ್ಲಿ ಒಂದು ಫೋನ್ ಇರ್ತದೆ, ಆಮೇಲೆ ನನ್ನ ಪರ್ಸ್ ಸೊಂಟದ ಮೇಲೆ ಇರ್ತದೆ. ಇದು ಕೈಗೆ ಟ್ಯಾನ್ ಆಗಬಾರ್ದು ಅಂಥೇಳಿ ಇದು ವಾಪಸ್ ಡಿಕ್ಯಾಥ್ಲಾನ್ ಇದ್ದು. ಇದು ಫೋಟೋಕ್ರೋಮಿಕ್ ಸನ್ಗ್ಲಾಸ್. ಸೊ ಈಗ ನೈಟಲ್ಲಿ ರೈಡ್ ಮಾಡುವಾಗ ಟ್ರಾನ್ಸ್ಪರೆಂಟ್ ಇರ್ತದೆ, ಅದೇ ಬಿಸಿಲಲ್ಲಿ ಹೋದಾಗ ಸನ್ಗ್ಲಾಸ್ ಥರ ವರ್ಕ್ ಆಗ್ತದೆ. ಡಿಕ್ಯಾಥ್ಲಾನ್ ಇದು ಹೆಲ್ಮೆಟ್. ಸೊ ಎಲೆಕ್ಟ್ರೋಲೈಟ್ ಇದು ಇಟ್ ಈಸ್ ಮ್ಯಾಂಡೇಟರಿ. ಸೊ ಇದು ಬಂದು ರಿಫ್ಲೆಕ್ಟರ್, ಆ್ಯಕ್ಷನ್ ಕ್ಯಾಮರದ್ದು ಬೆಲ್ಟ್. ಇದು ವೇವಿಯರ್ ಫಾರ್ಮ್, ವೆರಿ ಇಂಪಾರ್ಟೆಂಟ್, ವೇವಿಯರ್ ಫಾರ್ಮ್. ಆಮೇಲೆ ರಿಫ್ಲೆಕ್ಟಿವ್ ಜಾಕೆಟ್ ಆ್ಯಂಡ್ ಹೆಲ್ಮೆಟ್. ಇದು 3 ಇಲ್ಲದೆ ರೈಡ್ ಮಾಡಲಿಕ್ಕೆ ಎಲೋ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ರೈಡರ್ ಬಿಪ್. ಸೊ ಇದು ಪ್ರಿಂಟ್ ಮಾಡಿ ಇಟ್ಟಿರಬೇಕು. 4 ಐಟಮ್ ಇಲ್ಲದಿದ್ದರೆ ರೈಡ್ ಮಾಡಲಿಕ್ಕೆ ಎಲೋ ಮಾಡೋದಿಲ್ಲ. ಆಲ್ ಸೆಟ್ ಫಾರ್ ದ ರೈಡ್. 11 ಗಂಟೆ ಆಯಿತು, ಈಗ ಬೆಳಿಗ್ಗೆ 3 ಗಂಟೆಗೆ ಹೇಳಬೇಕು. ಸೊ ಐಲ್ ಬಿ ಗೆಟಿಂಗ್ ಓನ್ಲಿ 4 hours ಆಫ್ ಸ್ಲೀಪ್. ಯಾವತ್ತೂ ಈ ಥರ ಮಾಡಬೇಡಿ, ನಂದು ಟೈಮ್ ಸ್ವಲ್ಪ ಕನ್ಸ್ಟೆಂಟ್ ಉಂಟು, ಅದಕ್ಕೋಸ್ಕರ ಹೀಗಾಗ್ತಾ ಉಂಟು. ಬಟ್ ಅದರ್ವೈಸ್ ಪ್ರೀವಿಯಸ್ ಡೇ ಒಳ್ಳೆ ನಿದ್ದೆ ಮಾಡಬೇಕು. ನಾಳೆ ಸಿಗುವ, ಬೆಳಿಗ್ಗೆ ರೀಸ್ಟಾರ್ಟ್ ಮಾಡ್ತೀನಿ. ಬೈ ಬಾಯ್. 4 ಗಂಟೆ 15 ನಿಮಿಷ ರೈಡ್ ಸ್ಟಾರ್ಟ್ ಆಯಿತು. ಚಂದ್ ಬಾಯ್ ಇಲ್ಲಿ ಬಂದಿದ್ದಾರೆ. ಲೆಟ್ಸ್ ಗೋ. ವಿಧಾನಸೌಧ. ಸೊ ಲೈಟೆಲ್ಲ ಆಫ್ ಮಾಡಿದ್ದಾರೆ. ನಮಸ್ಕಾರ ಸರ್. 26 ಅಂತ ಹೇಳಿ. ಹಲೋ, ಕಂಗಡಕ ಪೊಚತ್ತ ಬೈದಿನಿ ಜಿಗ್ಗ ಜಿಗ್ಗ ಪಟ ಇಜ್ಜಿ ವಿಡಿಯೋನಾ. ಆಲ್ ದ ಬೆಸ್ಟ್, ರೈಡ್ ಸೇಫ್, ಎಂಜಾಯ್. ಇದು ಬೆಸ್ಟ್. ಏನ್ ಸರ್ಪ್ರೈಸ್ ಗೊತ್ತಾ? ನಮಸ್ಕಾರ. ಅಪರೂಪ, ಭಾರಿ ಅಪರೂಪ. ಭಾರಿ ಅಪರೂಪ. ಯಾವಾಗಲೂ ವ್ಲಾಗಿಂಗ್ ಅಲ್ಲ ಮಾಡಬೇಕಲ್ಲ. ಸುಪ್ರಭಾತ ಬ್ರೋ. ಕಳ್ಳ ಕಳ್ಳ ಚಾಣಕ್ಯ ಸರ್. ಅಲ್ಲ ಸಿಗ್ನೇಚರ್ ಅಂತ ಕೊಡ್ತೀರಾ? 5:30 ಆಯಿತು. ನಮ್ಮದು ರೈಡ್ ಈಗ 6ಗೆ ಸ್ಟಾರ್ಟ್ ಆಗ್ತದೆ, ಶಾರ್ಪ್ 6. 263 ರೈಡರ್ಸ್ ಇದ್ದಾರೆ ಇವತ್ತು. ಆ್ಯಂಡ್ ಸೊ 200 ಕಿಲೋಮೀಟರ್ ಫಿನಿಷ್ ಮಾಡಲಿಕ್ಕೆ ನಮಗೆ 13.5 hours ಕೊಡ್ತಾರೆ. ಸೊ ನಮ್ಮ ರೆಸ್ಟು, ಫುಡ್ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಆ್ಯಂಡ್ 200 ಕಿಲೋಮೀಟರ್ ಫಿನಿಷ್ ಮಾಡಬೇಕು. ಸೇ ಹಾಯ್. ಹಂಗೆ ಹಾ ಗಡ್ಡ ಎಲ್ಲ ಬಿಟ್ಟು ಜಾಲಿ ಜಾಲಿ ಆಗಿದ್ದೀರಾ. ನಮಸ್ಕಾರ. ಗುರ್ತಾನೆ ಪೂಜೆ ಮಾರೆ, ನಾನು ಏರ್ ದೂಪಿನಿ. ಹಲೋ, ಬನ್ನಿ. ಆಲ್ ದ ಬೆಸ್ಟ್. ಕೂಡ ಬನ್ನಿ. ಆಲ್ ದ ಬೆಸ್ಟ್. ಕೂಡ ಬನ್ನಿ. ಎಡ್ಡೆ ಕೂಡ ಬನ್ನಿ. ಆಲ್ ದ ಬೆಸ್ಟ್. ಟಂಟಡಾ. ಮಾರ್ನಿಂಗ್. ಪರಚ್ ವ್ಲಾಗ್. ಹಾಯ್. ವನಸಂಡ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಇವತ್ತು 200 ಮಸ್ತ್ ಮಜಾ ಇವತ್ತು ಅಲ್ಲ ಸರ್, ಏನಂತೀರಾ? ಸರ್ಪ್ರೈಸ್ ಉಂಟಂತೇನೋ? ಸರ್ಪ್ರೈಸ್ ಉಂಟಾ? ಎವ್ರಿ BR ರೈಡ್ ಇಸ್ ಅ ಸರ್ಪ್ರೈಸ್. ನಮ್ಮ ಕುಡ್ಲದ ಹೊಸ ಸೈಕ್ಲಿಸ್ಟ್ ಬೈದೇರು ಒಂದು ಫಸ್ಟ್ BR ಮತ್ತೆ ಒಂದೆರಡು ಲಾಂಗ್ ಮಲ್ದಾರ ಹೆಜ್ಜೆ ಏತ್ ಮಲ್ದಾರ್. ಓ ಬ್ರೋ, ಕ್ರೇಜಿ. आपण म्हणलं रनिंग इथं आपण आराम आता पूरे सर इरना दोस्ती अल्कोल पवन पण पिनार जिल्हे भारी अप्रूप
ಸ್ಯಾಂಕಿ ಟ್ಯಾಂಕಿ ಹತ್ರ ಇದ್ದೀವಿ. ಇಲ್ಲಿ ನೋಡಿ ಲೆಫ್ಟಲ್ಲಿ ಸ್ಯಾಂಕಿ ಟ್ಯಾಂಕಿ. उधर लेना था, उधर और अच्छा था. हाँ ಹೆಸರುಘಟ್ಟ ಮೇನ್ ರೋಡ್. ಹಾಂ, ಹೆಸರುಘಟ್ಟ ಮೇನ್ ರೋಡ್. देखो देखो ರಾಕೆಟ್ ರಾಕೆಟ್ ತರ ಹೋಗ್ತಾ ಇದ್ದೀರಾ. ಜಾಲಿ ಜಾಲಿ. Hello, hello. Hi bro, waiting for you only. Hello. ಫಾರ್ಟಿ ಕಿಲೋಮೀಟರ್ ಆಯಿತು. 7:45 AM. ಹಾಂ, ಅರೌಂಡ್ 55 ಕಿಲೋಮೀಟರ್ ಆಯಿತು. ಜೋರು ಹಸುವಾಗ್ತಾ ಉಂಟು. ಈಗ ತಿನ್ನು ಇಲ್ಲಿ ಅಂತ ಇದ್ರೆ ಇಲ್ಲೆಲ್ಲ ತಿನ್ನುವಲ್ಲ. ಇವರು ಜಾಲಿ ಕಾರ್ಬೋಹೈಡ್ರೇಟ್ಸ್ಗೆ. ಇದು ಗ್ಲಾಸ್ ನೋಡಿ, ಕತ್ಲೆಯಲ್ಲಿ ಟ್ರಾನ್ಸ್ಪರೆಂಟ್ ಇತ್ತಲ್ಲ, ಈಗ ಕೂಲಿಂಗ್ ಗ್ಲಾಸ್ ಆಯಿತು. ಸೊ ಇದಕ್ಕೆ ಹೇಳ್ತಾರೆ ಫೋಟೋಕ್ರೋಮಿಕ್ ಅಂತ. ಇದು ಅಮೆಝಾನಲ್ಲಿ ತಗೊಂಡು ಸ್ವಲ್ಪ ಒಳ್ಳೆ ಲೈಕ್ ಫೋಟೋಕ್ರೋಮಿಕ್ ಸೆಗ್ಮೆಂಟಲ್ಲಿ ಸ್ವಲ್ಪ ಚೀಪ್ ರೇಟಿಗೆ ಸಿಕ್ಕಿತ್ತು. ಮತ್ತು ನಿಮಗೆ ಸಿಗ್ತದೆ 3K 4K 5K 10K ಈ ರೇಂಜಲ್ಲೆಲ್ಲ ಬರ್ತದೆ. ಬಟ್ ಕ್ವಾಲಿಟಿ ಚೆನ್ನಾಗಿರ್ತದೆ ಅದು. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆಂದ ಉಂಟು. ಸೂರ್ಯದೇವರ ಮೇಲೆ ಬಂದಿದ್ದಾರೆ. ಸೊ ಬಿಸಿಲು ಬಂದ ನಂತರ ಸ್ವಲ್ಪ ರೈಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಹಸುವಾಗ್ತಾ ಇತ್ತು. ಪ್ರೋಟೀನ್ ಲಡ್ಡು ತೊಗೊಂಬಂದಿದ್ದೇನೆ ಮನೆಯಿಂದ ಮಾಡಿ, ಮೇಡಮ್ ಹತ್ರ ಮಾಡಿಸಿ ತೊಗೊಂಬಂದಿದ್ದೇನೆ. ಅದರಲ್ಲಿ ಪೀನಟ್ ಬಟರ್ ಹಾಕಿ ಸ್ವಲ್ಪ ಜಾಸ್ತಿ ಆಗಿದೆ. ಮನೆಯಿಂದ ಬರುವಾಗ ಉಂಡೆ ಇತ್ತು, ಈಗ ಫುಲ್ ಸಿಂಗಲ್ ಬಾರ್ ಆಗಿದೆ. ಸೊ ಹಾಗೆ ತಿಂತಾ ಇದ್ದೀನಿ. ಸರಿಯಾಗಿ ಹೋಟೆಲ್ ಸಿಗ್ತಾ ಇಲ್ಲ. ನನಗೆ ಇಡ್ಲಿ ಬೇಕೀಗ, ಕಾಪ್ಸ್ ಬೇಕು ಸ್ವಲ್ಪ, ಮತ್ತು ಆಪ್ಷನ್ ಇದ್ದರೆ ಎಗ್ ಬೇಕು. ಲೆಟ್ಸ್ ಸಿ. ಸೊ ಇದು STRR ಹೈವೇ. ಸೊ ನಾವು ಈ ವೈಟ್ ಲೈನ್ ಒಳಗಡೆ ರೈಡ್ ಮಾಡ್ತೀವಿ ಟು ಬಿ ಆನ್ ಸೇಫರ್ ಸೈಡ್. ಆ್ಯಕ್ಚುಲಿ ಬ್ರಿವೇಟ್ ಈ ಇಂಥ ಲಾಂಗ್ ಡಿಸ್ಟೆನ್ಸ್ ರೈಡ್ ಇರುವಾಗ ತುಂಬ ಪುಷ್ ಮಾಡಬಾರ್ದು. ಬಟ್ ಈಗ ಇಲ್ಲಿವರೆಗೆ ನಾವು ಒಳ್ಳೆ ಪುಷ್ ಮಾಡಿ ಬಂದ್ವಿ. ಎವರೇಜ್ ಒಂದು 25 and above ಇರ್ಬೋದು. ಬಾಬುನವರೆಲ್ಲ ತುಂಬ ಮುಂದೆ ಹೋಗಿದ್ದಾರೆ.
ನಾನು ತುಂಬ ಟೈಮ್ ಗ್ಯಾಪ್ ನಂತರ ರೈಡ್ ಮಾಡ್ತಾಯಿದ್ದೀನಿ. ಇವನ್ ಕನ್ಸಿಸ್ಟೆಂಟ್ ಇಲ್ಲ ಸೈಕ್ಲಿಂಗಲ್ಲಿ. ಸೊ ತುಂಬ ಪುಷ್ ಮಾಡಲಿಕ್ಕೆ ಹೆದರಿಕೆ ಆಗ್ತಾ ಉಂಟು, ಬಾಡಿ ಸಹ ಕೇಳ್ತಾ ಇಲ್ಲ. ನೋಡ 60 ಕಿಲೋಮೀಟರ್ ಆಯಿತು, ಎನದರ್ 140 ಟು ಗೋ. ಕೋಡಿಗೆಹಳ್ಳಿ ಗ್ರಾಮ ಪಂಚಾಯತ್, ದೊಡ್ಡಬಳ್ಳಾಪುರ. ಓ ಥ್ಯಾಂಕ್ ಯು. ಇಂಟ್ರೆಸ್ಟ್ ಬೈ ದಟ್. ಆ್ಯಕ್ಚುಲಿ ಇವತ್ತು ನಾನು ಜಾಯ್ನ್ ಆಗಬೇಕಾಗಿತ್ತು, ಹಾಂ. ಬಟ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಓ ಹೌದಾ? ನಿಮ್ಮ 600 ನೋಡಿದ್ರಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಓ ಸೂಪರ್ ಸೂಪರ್. ಇವಾಗ 300 ಇದೆಯಲ್ಲ, ಅಲ್ಲಿ ಜಾಯ್ನ್ ಆಗ್ತದೆ. ಬನ್ನಿ ಬನ್ನಿ ಒಟ್ಟಿಗೆ ರೈಡ್ ಮಾಡುವ. ಇವರು ಬಂದು ನನಗೆ ಮೋಟಿವೇಟ್ ಮಾಡಿದ್ರು. ಈಗ ನನ್ನ 600 ಕಿಲೋಮೀಟರ್ ಸೈಕ್ಲಿಂಗ್ನ ವೀಡಿಯೋನ ನೋಡಿ ಅವರು ಪ್ರಿವೇಟ್ ಎಲ್ಲ ಮಾಡಬೇಕು ಅಂತ ಇನ್ನು ಸ್ಟಾರ್ಟ್ ಮಾಡ್ತೀರಂತೆ. ಸೊ ಈ ಥರ ನಮಗೆ ಹೇಳಿದರೆ ನನಗೂ ಒಂದು ಖುಷಿ, ನನಗೂ ಮೋಟಿವೇಶನ್ ಸಿಗ್ತದೆ ಇನ್ನೂ ಜಾಸ್ತಿ ರೈಡ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು. ಇಲ್ಲಿ ನೋಡಿ ದ್ರಾಕ್ಷಿ ತೋಟ, ದ್ರಾಕ್ಷಿ ಆಗ್ತಾ ಉಂಟು. ನಂದಿ ಬೇಸ್ ಕ್ರಾಸ್ ಆಯಿತು. ಇಲ್ಲಿ ನೋಡಿ ನಂದಿ ಬೆಟ್ಟ. ಪ್ರಶಾಂತ್ ಬಾಯ್ ರಾಕೆಟ್ ಥರ ಬಂದು ನನಗೆ ಇಡ್ಲಿ ಆರ್ಡರ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಇವತ್ತಿನ ವಿಡಿಯೋಗ್ರಾಫರ್. ಹಲೋ. ನಾನು ತಗೊಂಡಿಲ್ಲ, ಬ್ಲೋಟ್ ಆಗ್ತದೆ ಅಂತ. ಯಾಕೆ ತಗೊಂಡ್ಯಾ? ತುಂಬ ಪುಷ್ ಮಾಡ್ತಿದ್ದಾರಲ್ಲ. ಸೂಪರ್ ಬ್ರೋ. ಕಾಫಿ ಅಂದರೆ ಕಾಫಿ. ಇನ್ನೂ 110 ಕಿಲೋಮೀಟ್ರ್ ಇದೆ. ಸೊ ಇದು ಭೋಗನಂದೀಶ್ವರ ಟೆಂಪಲ್. ಸೊ ಇದು ನಂದಿ ಬೆಟ್ಟದಿಂದ ಒಂದು ಕೆಲವೇ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರೋದು. ಇದು ಆ್ಯಕ್ಚುಲ್ ನಂದಿ ಲೊಕೇಶನ್. ಸೊ ನೀವು ಇಲ್ಲಿವರೆಗೆ ಈ ಲೊಕೇಶನ್ ಬಂದಿಲ್ಲ ಅಂದರೆ ಈ ಟೆಂಪಲ್ಗೆ ನೀವು ವಿಸಿಟ್ ಮಾಡಲೇಬೇಕು. ತುಂಬ ಚೆನ್ನಾಗಿದೆ, ತುಂಬ ಓಲ್ಡ್ ಟೆಂಪಲ್ ಇದು. ಸೊ ಇಂಥ ರೈಡಲ್ಲಿ ಯಾವತ್ತೂ ಪುಷ್ ಮಾಡಬಾರ್ದು ತುಂಬ. ಸೊ ನಾವು ತುಂಬ ಪುಷ್ ಮಾಡಿದೆ. ನಾನು ಸೈಕ್ಲಿಂಗು ರೆಗ್ಯುಲರ್ ಮಾಡ್ತಾ ಇಲ್ಲ, ಸೊ ಬರೀ ವೀಕೆಂಡಲ್ಲೇ ಆಗ್ತಾ ಉಂಟು. ಸೊ ಅದಕ್ಕೋಸ್ಕರ ಈಗ ನಂದು ಲೋವರ್ ಬ್ಯಾಕ್ ಪೈನ್ ಆ್ಯಂಡ್ ಇದು ಮಸಲ್ಸ್ ಎಲ್ಲ ತುಂಬ ಪೈನ್ ಆಗ್ತಾ ಉಂಟು ಕಾಲಿದ್ದು. ಬಟ್ ಡನ್. ಇನ್ನು ಸ್ವಲ್ಪ ಇರೋದು, ಇನ್ನು ಬರೀ 109 ಕಿಲೋಮೀಟರ್. ಕ್ರಾಂಪ್ಸ್ ಬಂದಿದೆ, ಹಿಡ್ದಿದೆ ಅಪ್ಪಲ್. ನೋಡಿ ಇಲ್ಲಿ ಕ್ರಾಂಪ್ಸ್ ನೋಡಿ, ಫುಲ್ ಹಿಡಿದು ಬಿಟ್ಟಿದೆ. ಇದಕ್ಕೆ ಹೇಳೋದು ಅಧಿಕ ಪ್ರಸಂಗ ಮಾಡಬಾರ್ದು ಅಂತ. ಸೊ ಅಪರೂಪಕ್ಕೆ ರೈಡ್ ಮಾಡ್ತಾ ಇದ್ದೀನಿ, ಅದರ ಮೇಲೆ ತುಂಬ ಪುಷ್ ಮಾಡ್ತಿದ್ದೀನಿ. ಸೊ 35-40 ಎವರೇಜ್ ಇಟ್ಕೊಂಡು ಈಗ ಲಾಸ್ಟ್ 3-4 ಕಿಲೋಮೀಟ್ರ್ ಹೊಡಿತಾ ಇದ್ದೆ. ಸಡನ್ನಾಗಿ ಕಾಫ್ ಮಸಲ್ಸ್ ಇಟ್ಕೊಂತು, ಫುಲ್ ಕ್ರ್ಯಾಂಪ್. ಸೊ ಸಾಲ್ಟ್ ವಾಟರ್ ಇದೆ, ಕುಡಿತಾ ಇದ್ದೀನಿ. ಸೊ 2 ಬಾಟಲ್ ಇದೆ, 1 ಬಾಟಲಲ್ಲಿ ವಾಟರ್, 1 ಬಾಟಲಲ್ಲಿ ಕ್ಯಾಪ್ಸೂಲ್ ಹಾಕಿದ್ದೀನಿ ಸಾಲ್ಟಿದ್ದು. ಸಾಕಾಗಲಿಲ್ಲ, ಪುಷ್ ಮಾಡಿ ಜಾಸ್ತಿ ಆಯಿತು. ಸೊ ಈಗ ಸ್ಲೋ ಆ್ಯಂಡ್ ಸ್ಟಡಿ. ಸೊ 20 ಎವರೇಜ್ ಇಡ್ತೀನಿ. ಸೊ ಲೇಟ್ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ, KR ಪುರಂ ಲಾಸ್ಟ್ ಒಂದು 30-40 ಕಿಲೋಮೀಟ್ರ್ ಇರುವಾಗ ಫುಲ್ ಬ್ಯುಸಿ ಏರಿಯಾದಲ್ಲಿ ಹೋಗ್ತೀವಿ. ಸೊ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಸೊ ಆದಷ್ಟು ಬೇಗ ಅದನ್ನು ಪಾಸ್ ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಹೋಗೋದು. ಬಟ್ ಈಗ ಸ್ವಲ್ಪ ಅಧಿಕ ಪ್ರಸಂಗ ಬೇಡ, ಆರಾಮ್ಸೆ ರೈಡ್ ಮಾಡುವ. ನಮಸ್ಕಾರ. ಇವತ್ತು
ಬೆಂಗಳೂರು ರ್ಯಾಂಡನೋಸ್ ಅಂತ ಸೈಕ್ಲಿಂಗ್ ಕ್ಲಬ್ಬು ಸ್ಟಾರ್ಟ್ ಆಗಿ ಒಂದು 10 ವರ್ಷ ಆಯಿತು. ಅದ್ರ ಸಲುವಾಗಿ ನಾವು 10ನೇ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ವಿ. ಇವತ್ತು ವಿಲೇಜ್ 200 ಅಂತೇಳಿ ಒಂದು 200 ಕಿಲೋಮೀಟರ್ಸ್ ಬ್ರೆವೆ ಆರ್ಗನೈಸ್ ಮಾಡಿದ್ದೀವಿ. 10 ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರಾಗಿ ಒಂದು 225 ಜನ ಇದ್ದಾರೆ. ಹಳಬರು, ಸೀಸನ್ ರೈಡರ್ಸು ಮತ್ತು ಹೊಸಬರು ಎಲ್ಲ ಸೇರಿ ಇದನ್ನು ವಿಲೇಜ್ ಅಂತ ಯಾಕೆ ಇಟ್ಟಿದಂದರೆ ಸುಮಾರು ರೋಡೆಲ್ಲ ಕಂಟ್ರಿ ಸೈಡ್ ವಿಲೇಜಸ್, ಸುಮಾರು ವಿಲೇಜಸ್ ಮೂಲಕ ಹೋಗುತ್ತೆ. ಹಾಗಾಗಿ ಇದಕ್ಕೆ ವಿಲೇಜ್ ಅಂತ ಇಟ್ಟಿದ್ದೀವಿ. 3 ಇಡ್ಲಿ ತಿಂದು ಜಾಸ್ತಿ ಹಸುವಿಲ್ಲ, ಅದಕ್ಕೆ ಸ್ವಲ್ಪ ಸ್ವೀಟ್, ಕರ್ಡ್ ರೈಸ್ ಆ್ಯಂಡ್ ಮೋಹನ್ ಸರ್. ऐसे चलाओगे तो कैसे देगा भाई? ನಮ್ಮ ಜೊತೆ ಸೈಕ್ಲಿಂಗ್ ಬರಬೇಕು, ನಮ್ಮ ಜೊತೆ ರೇಸ್ ಮಾಡಬೇಕು. ಇನ್ನು 75 ಕಿಲೋಮೀಟರ್ ಮೋರ್. ಸ್ಟ್ರೆಚ್ ಅಂತೂ ಸೂಪರ್ ನೋಡಿ. ಸೊ ಅಲ್ಲಿ ಬಾಬಾ ಪ್ರಶಾಂತ್ ಅವರೆಲ್ಲ ಈಗ ಕಾಣ್ತಿದ್ದಾರೆ ನೋಡಿ, ಕಾಣ್ತಿದ್ದಾರಾ? ಓ ಅಲ್ಲಿ. ಸೊ ಬಾಬಾ ಪ್ರಶಾಂತ್ ಭಾಯ್ ತನ ಎಲ್ಲ ಇಲ್ಲಿದ್ದಾರೆ. ಇವತ್ತು ಒಬ್ಬ ರಿಜಿಸ್ಟರ್ ಮಾಡದೇ ಇರುವವರು ನಮ್ಮ ಜೊತೆ ರೈಡ್ ಮಾಡಿದರು. ಇನ್ ಬಿಟ್ವೀನ್ ನಮ್ಮ ರೈಡರ್ಸ್ ಜೊತೆ ರೈಡ್ ಮಾಡಿದರು. ಯಾರೋ ರೈಡರ್ಸ್ ಅವರನ್ನು ಇನ್ವೈಟ್ ಮಾಡಿದ್ರಂತೆ. ಆ ಹೊಸ ರೈಡರ್ ಅಂದರೆ BRMಗೆ ರಿಜಿಸ್ಟರ್ ಮಾಡಿರೋರು ಮೋಸ್ಟ್ಲಿ ಅವ್ರು ಹೊಸತ್ತಾಗಿರ್ಬೋದು. ಸೊ ಆ್ಯಕ್ಚುಲಿ ಏನಂದರೆ ಬ್ರಿಬೇಟಲ್ಲಿ ಈಗ ನಾನು ರಿಜಿಸ್ಟರ್ ಮಾಡಿದ್ದೆ, ಐ ಆಮ್ ನಾಟ್ ಸಪೋಸ್ ಟು ರೈಡ್ ವಿತ್ ದ ಪರ್ಸನ್ ಹೂ ಹ್ಯಾಸ್ ನಾಟ್ ರಿಜಿಸ್ಟರ್ಡ್. ಒಂದು ವೇಳೆ ಅದು ಗೊತ್ತಾದರೆ ಐ ವಿಲ್ ಗೆಟ್ ಡಿಸ್ಕ್ವಾಲಿಫೈಡ್. ಸೊ ಆ ರೈಡ್ ಮಾಡಿರೋದು ಮೋಹನ್ ಸರಿಗೆ ಗೊತ್ತಾಯಿತು. ಸೊ ಮೋಹನ್ ಸರ್ ಅವರನ್ನು ಒಳ್ಳೆ ಮಾತಲ್ಲಿ ಹೇಳಿ ವಾಪಸ್ ಕಳಿಸಿದ್ರು. ಸೊ ಯಾವತ್ತು ಇಫ್ ಯು ಆರ್ ನ್ಯೂ ಟು ದ ಬ್ರಿವೇಟ್, ನೆವರ್ ಎವರ್ ರೈಡ್ ವಿತ್ ದ ಪರ್ಸನ್ ಹೂ ಹ್ಯಾಸ್ ನಾಟ್ ರಿಜಿಸ್ಟರ್ಡ್. ಯು ಕ್ಯಾನ್ ಟ್ಯಾಗ್ ಅಲಾಂಗ್ ವಿತ್ ದ ಪರ್ಸನ್ ಹೂ ಹ್ಯಾಸ್ ರಿಜಿಸ್ಟರ್ಡ್. ಇನ್ನೊಂದು, ಡ್ರಾಫ್ಟಿಂಗ್ ಮಾಡೋಂಗಿಲ್ಲ. ಡ್ರಾಫ್ಟಿಂಗ್ ಮಾಡೋಂಗಿಲ್ಲ ಯಾರ ಜೊತೆ ಅಂದರೆ ಬೇರೆ ವೆಹಿಕಲ್ ಜೊತೆ. ಅದು ಗೊತ್ತಾದರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಡ್ರಾಫ್ಟಿಂಗ್ ಅಂದರೆ ಟ್ರಕ್ ಹಿಂದೆ ಅದರ ಅಡ್ವಾಂಟೇಜ್ ತೊಗೊಂಡು ಹೋಗೋದು, ಯಾವುದೇ ವೆಹಿಕಲ್ ಜೊತೆ ಹಿಂದ್ಗಡೆಯಿಂದ ಹೋಗೋದು. ಸೊ ಇಟ್ ಈಸ್ ಅಗೇನ್ಸ್ಟ್ ದ ರೂಲ್. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾನು ಗೊತ್ತಿದ್ದ ಪಾಯಿಂಟ್ಸನ್ನೆಲ್ಲ ಹೇಳ್ತೀನಿ ನಿಮಗೆ. ಸೊ ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇಲ್ಲಿ ನೋಡಿ ಮ್ಯಾಪ್ ಇದೆ. ಸೊ ನಮಗೆ ಪ್ರೀ ರೆಕಾರ್ಡೆಡ್ ಮ್ಯಾಪ್ ಕೊಡ್ತಾರೆ ಆ್ಯಂಡ್ ಅದನ್ನು ಬ್ಲೈಂಡ್ಲಿ ಫಾಲೋ ಮಾಡಬೇಕು. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೂಲ್. ಸೊ ಇದನ್ನು ಇವರು ಟೆಸ್ಟ್ ಮಾಡಿರ್ತಾರೆ, ರೈಡ್ ಮಾಡಿರ್ತಾರೆ ಈ ರೂಟ್ನ, ಆ್ಯಂಡ್ ದೆನ್ ಇದನ್ನು ಫೈನಲ್ ಮಾಡಿರ್ತಾರೆ. ಇದನ್ನು ನಾವು ಬ್ಲೈಂಡ್ಲಿ ಫಾಲೋ ಮಾಡಬೇಕು. ಅಗೇನ್ ಇದು ಫಾಲೋ ಮಾಡೋದಿದ್ರೆ ಡಿಸ್ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ. ಸುತ್ತಾಕೊಂಡು ಬೆಂಗಳೂರಿಗೆ ಹೋಗೋದು. ಇವತ್ತು 220 ಜನ ಇದ್ದೀವಿ. ಇನ್ನೂ ತುಂಬ ಜನ ಬರ್ತಾರೆ ಹಿಂದಿನ. ಹಾಂ, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಎಲ್ಲಿದ್ದಾರೆ? ಆ ಥರ ಏನಿಲ್ಲ, ನಮ್ದು ಇದು ಆಗ್ತಾ ಇರ್ತದೆ ಈ ಥರ ರೈಡು. ಅಪರೂಪಕ್ಕೆ ಫೋಟೋಗ್ರಾಫರ್ನು ಕರೆಸ್ತಾರೆ. ಅದು ನಮ್ದು ಇಲ್ಲಿ ಮೊಬೈಲಲ್ಲೇ ಟ್ರ್ಯಾಕ್ ಆಗ್ತಾ ಇರ್ತದೆ. ಹಾಂ, ಈಗ ಹಾಂ, ಮತ್ತೆ ಸಂತೆ ಆ ಕಡೆ ಆಗಿ ಮತ್ತೆ ರೈಟ್ ಹೋಗ್ತೀವಿ. ಹೌದು. ಹಾಂ, ಅಂದರೆ ನಮಗೆ ಮ್ಯಾಪ್ ಕೊಟ್ಟಿರ್ತಾರೆ ಆಲ್ರೆಡಿ, ಅದನ್ನು ಫಾಲೋ ಮಾಡಬೇಕು ನಾವು. ಹಾಗೆ ಊಟ ಮಧ್ಯೆ ಅಲ್ಲಿ ಕೊಡ್ತಾರೆ. ಹಾಂ, ಅಯ್ಯೋ ಊಟ ಆಯಿತು ಸರ್, ಥ್ಯಾಂಕ್ ಯು. ಈಗಷ್ಟೇ ಮೊಸರನ್ನ ಎಲ್ಲ ಆಯಿತು. ಓಕೆ ಸಿಗೋ, ಥ್ಯಾಂಕ್ ಯು. ನೋಡಿ ಜನ ಎಷ್ಟು ಸ್ವೀಟ್ ಆಗಿರ್ತಾರೆ. ಬನ್ನಿ ಊಟ ಮಾಡುವ ಅಂತೆ. ಸ್ಟೋರಿಯ ಟೆಂಡರ್ ಕೋಕೋನಟ್ ವಾಟರ್. ನರಸಿಂಹ ಸ್ವಾಮಿ ದೇವಾಲಯ, ಅಟ್ಟೂರು. ಓಹ್, ಆಫ್ ರೋಡು.
ಓ ಇದು ಬರೀ ಒಂದು ಸರ್ ಗ್ರೂಪಲ್ಲಿ ಹಾಕಿದ್ರು 300 ಮೀಟರ್ ಸ್ವಲ್ಪ ರೋಡ್ ಸರಿ ಇಲ್ಲ ಅಂತ. ಇದೇ ಇರ್ಬೋದು ಅನ್ಕೋತೀನಿ. ಸೊ ಈ ರೂಟ್ ಯಾಕೆ ಚೂಸ್ ಮಾಡಿದೆ ಅಂದರೆ ಇನ್ನೊಂದು ಕಡೆ ರೋಡೆಲ್ಲ ಅದ್ದಿದ್ದಾರೆ, ಅರೌಂಡ್ 5 ಕಿಲೋಮೀಟರ್ಸ್ ತುಂಬ ಹಾಳಾದ ರೋಡ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸೊ ನಾನು ಗೆಸ್ ಮಾಡ್ತಿದ್ದೀನಿ ಇದೇ ರೋಡ್ ಇರ್ಬೋದು ಚೇಂಜ್ ಮಾಡಿರೋದು. ಸೊ ಡಾಮರ್ ರೋಡ್ ಸ್ಟಾರ್ಟ್ ಆಗಿದೆ. ಸೊ ದಿಸ್ ಇಸ್ ಇಟ್. ಇನ್ನೂ ಒಳ್ಳೆಯದಿದೆ ರೋಡೆಲ್ಲ. ಸೈಕ್ಲಿಸ್ಟ್ ಎಲ್ಲ ಹೋದ್ರೆ ಆಯ್ತೆ. ಹಾಂ ಇವಾಗ ವಾಪಸ್ ಬೆಂಗಳೂರಿಗೆ. ಬೆಂಗಳೂರಿಂದ ಒಂದು ಸುತ್ತ ಹಾಕ್ಕೊಂಡು ಬಂದ್ವಿ, ಇನ್ನು ವಾಪಸ್ ಬೆಂಗಳೂರಿಗೆ. ಇಲ್ಲ ನಮ್ದಂದರೆ ಅದೊಂದು 200 ಕಿಲೋಮೀಟರ್ ರೈಡ್ ಇವತ್ತು. 13.5 ಗಂಟೆ ಕೊಡ್ತಾರೆ, ಅದರಲ್ಲಿ ಫಿನಿಶ್ ಮಾಡಬೇಕು. ಹಾಂ, ಒಂಥರ ರೇಸ್ ಇದು. ಜನ ಬಂದಿದ್ದಾರೆ, ಹೋದ್ರಲ್ಲ. ಹಾಂ, ಇನ್ನೂ ಬರ್ತಾರೆ, 200 ಜನ ಇದ್ದಾರೆ. ಹಾಂ ಸರಿ. ಇಲ್ಲ ಸರ್, ನಾವು ಇದೆ ಸುಮ್ಮನೆ ಒಂದು ಲೂಪ್. ಹಾಂ 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 ಹಾಂ. ಇವಾಗ ಎಲ್ಲಿಗೆ ಹೋಗ್ಬೇಕು ನೀವು? ಬೆಂಗಳೂರಿಗೆ. ಬೆಂಗಳೂರಿಂದ ಬಂದ್ವಿ. ಬೆಂಗಳೂರಿನಿಂದ ಹಂಗೆ ಬಂದರೆ 10-15 ಜನ ಹೋದ್ರಲ್ಲ. ಹಾಂ, ಈಗ ನಾವು ಇಲ್ಲಿ ಹೋಗ್ತೀವಿ ಗೊತ್ತಾ? ಈಗ ಕೈಲಾಸಗಿರಿ ಹೋಗ್ಬೇಕಾ? ಇಲ್ಲ ಇಲ್ಲ, ಸಂತೇಕನಹಳ್ಳಿ ಹೋಗ್ತೀವಿ. ಹಾಂ ಇಷ್ಟೇ ಇದೆ. ಹಾಂ, ಅಲ್ಲಿಂದ ಅಲ್ಲಿಂದ ಅವೇ ತೋರಿಸ್ತದ ರೋಡ್ಗಳು. ಹಾಂ, ಇದ್ರಲ್ಲಿ ನೋಡಿ ಮ್ಯಾಪ್ ಇದೆ ಇಲ್ಲಿ. ಹಾಂ 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 ಕಾಣ್ತಾ ಇದೆಯಾ ನಿಮಗೆ? ಹಾಂ, ಹೀಗೆ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ಎಷ್ಟೊತ್ತು ಬೆಳಿಗ್ಗೆ ಅಲ್ಲಿ 6 ಗಂಟೆಗೆ ಸ್ಟಾರ್ಟ್. 6. ಊಟ ಆಯ್ತಾ? ಇಲ್ಲ ಊಟ ಆಯ್ತು. ಅಂಗಡಿ ಅಯ್ಯೋ ಊಟ ಆಯ್ತು ಸರ್, ಥ್ಯಾಂಕ್ ಯು. ಈಗಷ್ಟೇ ಮೊಸರನ್ನ ವಡ ಎಲ್ಲ ತಿಂದು ಬಂದ್ವಿ. ಮೇವು ಎತ್ಕೊಂತ ಇದ್ದೀವಿ. ಹೌದಾ? ಇನ್ನು ಇದ್ದಾರೆ, 200 ಜನ ಬರ್ತಿದ್ದಾರೆ. 200 ಜನ ಬರ್ತಿದ್ದಾರೆ. ಹೌದಾ? 200 ಎಲ್ಲ ಸೈಕ್ಲಲ್ಲೇ. ಇವಾಗ ಎಲ್ಲಿ ತಿರ್ತಿವ್ರಕ್ಕ? ಹಾಂ, ಹಾಗಾಗಿ ವಾಪಸ್ ಬೆಂಗಳೂರು. ಕೈಲಾಸಗಿರಿ ಅವತ್ತು. ಹಾಂ ಹೌದು, ಕೈಲಾಸಗಿರಿ ಕೈವಾರಕ್ಕೆ ಹೋಗಲ್ಲ, ಸುಮ್ಮನೆ ರೋಡಲ್ಲಿ ಕೈವಾರ ತಕ್ಕ ಹೋಗ್ಬೇಕು. ಹೌದಾ? ಕೈವಾರ ತಕ್ಕ ಹೋಗ್ತದೆ ಅದು. ಹಾಂ ಸರಿ, ಕೈವಾರ ಬಿಟ್ಟು ಕೈಲಾಸಗಿರಿ. ಹಾಂ ಹಾಂ ಹಾಂ, ಬೆಟ್ಟ ಅಲ್ಲ ಅದು. ಜಪ ಕುಂತಿರೋ ಜಾಗದಾಗ ಆದ್ರೆ 2 ಕಿಲೋಮೀಟ್ರು ಕೈಲಾಸಗಿರಿ. ಹೌದಾ? ಸರಿ ಸರಿ. ಹಾಂ, ಒಟ್ಟಿ ಎಲ್ಲ ಒಬ್ಬನೇ? ಹಾಂ ಒಬ್ಬನೇ. ನೀನು ಇನ್ನು ಹಿಂದೆ ಬರ್ತಿದ್ದಾರೆ ಜನ. ಸರಿ, ಸ್ವಲ್ಪ ಜನ ಮುಂದೆ ಹೋದ್ರು. ಒಂದು 5-10 ಜನ ಹೋದ್ರಲ್ಲ. ಸರಿ ಸರ್, ಬರ್ತೀವಿ. ಥ್ಯಾಂಕ್ ಯು. ನೋಡಿ ವಿಲೇಜ್ ಪೀಪಲ್, ಊರಿನ ಜನ ಹೇಗಿರ್ತಾರೆ. ಇವರೇ ಹೇಳಿದರು ಬನ್ನಿ ಊಟ ಮಾಡಿ ಅಂತ. ನೋಡಿ ಸೊ ಇದಕ್ಕೆ ನನಗೆ ವಿಲೇಜಲ್ಲಿ ಇರೋದಂತ ತುಂಬ ಇಷ್ಟ. ಸೊ ನನಗೆ ನಮ್ಮ ಊರೇ ಇಷ್ಟ, ಉಡುಪಿ. ನಮ್ಮದು ವಿಲೇಜಲ್ಲೇ ಇರೋದು. ಖುಷಿ ಆಯಿತು. ಇದೇ ರೀಸನ್ಗೆ ನಾನು ನನ್ನ ಊರನ್ನು ತುಂಬ ಮಿಸ್ ಮಾಡ್ತೀನಿ. ಮೊದಲು ನಮ್ಮನೇಲೂ ಸಾಕ್ತಾಯಿದ್ರು ಕೋಣ. ಈಗ ಟಿಲ್ಲರು ಟ್ರ್ಯಾಕ್ಟರ್ ಎಲ್ಲ ಇದೆಯಲ್ಲ, ಅದರಿಂದ ಉಳ್ತಾರೆ. ದಾರಿ ತಪ್ಪಿದ ಮಗ. ಹಸುವಾಗ್ತಿದೆ ಜೋರು. ಪ್ರೋಟೀನ್ ಬಾರ್. ನಾನು ಈ ಪ್ಲಾಸ್ಟಿಕ್ನ ನಾನು ಯಾವತ್ತೂ ಬಿಸಾಡಲ್ಲ ಹೊರಗೆ. ಎಲ್ಲ ಡಸ್ಟ್ಬಿನ್ ಇದ್ರೆ ಹಾಕ್ತೀನಿ, ಇಲ್ಲ ಮನೆಗೆ ತೊಗೊಂಡು ಹೋಗ್ತೀನಿ. ಸೊ ನೀವು ಮನೆಯಿಂದ ಹೊರಗೆ ಬಂದರೆ ಪ್ಲಾಸ್ಟಿಕ್ ಎಲ್ಲ ಎಲ್ಲೂ ಬಿಸಾಡಬೇಡಿ. ಲೀವ್ ನೋ ಟೇಸ್ಟ್. ಚಲೋ ಬೋಯ್. ज़्यादा नहीं है, 40 किलोमीटर है बस. ज़्यादा नहीं, 40 किलोमीटर से ज़्यादा है. इनका ट्रैफिक है. ಎಂತ ಇದು? ಲೈಮ್ ಸೋಡಾ, ಸ್ವೀಟ್ ಲೈಮ್ ಸೋಡಾ, ಸಾಲ್ಟ್,
ಆ್ಯಂಡ್ ಲೆಮನ್ ಜಾಸ್ತಿ. ಚಿಯರ್ಸ್. ಯಾರು? ಬಾಬಾ. ಇನ್ನೊಂದು 40 ಕಿಲೋಮೀಟರ್ ಇರ್ಬೋದು, 40 ಇಲ್ಲ, ಇನ್ನೊಂದು 35 ಕಿಲೋಮೀಟರ್ ಇರ್ಬೋದು. ಸೊ ಹೊಸಕೋಟೆಗೆ ಅರೌಂಡು 4 ಕಿಲೋಮೀಟರ್ ಇದೆ. HRR ಹೈವೇ ಈಗ ಅಷ್ಟೇ ಕ್ರಾಸ್ ಆಗಿದ್ವಿ. ಸೊ ವೇಟಿಂಗ್ ಫಾರ್ ಬಾಬಾ ಅಂಗಡಿಯಲ್ಲಿ ಏನೋ ಸ್ಟಾಪ್ ಮಾಡಿದರು. ಸಖತ್ ಬಿಸಿಲು ಮಾರೆ, ಒಳ್ಳೆ ಬಿಸಿಲಿಂತು. ಬಟ್ ಫೀಲಿಂಗ್ ಗುಡ್. ಮನೆಯಿಂದ ಕೌಂಟ್ ಮಾಡಿದರೆ ಡಿಸ್ಟೆನ್ಸ್ 200 ಕಿಲೋಮೀಟರ್ ಆಯಿತು. ಆ್ಯಂಡ್ ಬ್ಯಾಟ್ರಿ ಡೌನ್, ಇನ್ನೂ 20 ಕಿಲೋಮೀಟರ್ ಇದೆ. ಸೊ ಬ್ಲಿಂಕ್ ಆಗ್ತಾಯಿದೆ ಬ್ಯಾಟ್ರಿ. ಸೊ ಫಿನಿಶ್ ಪಾಯಿಂಟ್ವರೆಗೆ ಬರ್ತದೆ ಇಲ್ಲ ಗೊತ್ತಿಲ್ಲ. ಲೆಟ್ಸ್ ಸಿ. 18 more to go. KR ಮಾರ್ಕೆಟ್ ಈಗ ಹತ್ತಿರ ಬಂತು. ಯಾರಿವನು ಅಫಿಷಿಯಲಿ 200 ಕಿಲೋಮೀಟರ್ ಮುಗಿದಿದೆ. ಬಟ್ ಈ ರೈಡ್ ಆ್ಯಕ್ಚುಲಿ 204 ಕಿಲೋಮೀಟರ್ ಇದೆ. ಇಲ್ಲ ಎಲ್ಲ ಬಂದಿದ್ದು. ಹಾಂ ಹೌದಾ, ಇನ್ನು 3 ಕಿಲೋಮೀಟರ್ ಇದೆ. ಇಲ್ಲಿ MTB ಇರ್ಬೇಕಿತ್ತು ಈಗ. ಹೋಗಾತೆ ಕಂಗ್ರ್ಯಾಚುಲೇಷನ್ಸ್. ಓಕೆ, ಫೈನಲಿ ರೈಡ್ ಮುಗೀತು. 3:42 ಯಾನ್ ಬತ್ತೆ ಎನ್ನ ಮುಗಿಂಡು ಯಾನ್ ಬತ್ತೆ ತುಲೆ ಉಡುಪಿದ ಗಲ್ಲಿಗೆ ಮೆಡಲ್ ಪಾಡುವ ಇರುತ್ತೆ. ವಿಡಿಯೋ ಬರೋದಿಲ್ಲ. ರೈಡ್ ಮುಗೀತು, ಮೆಡಲ್ ಸಿಕ್ಕಿತ್ತು, ಫೋಟೋ ತೆಗೆದಾಯಿತು. ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. ಕ್ರೈಮ್ಸ್ ಇಲ್ಲ ಅಂದರೆ ಇನ್ನೂ ಫಾಸ್ಟಾಗಿ ಫಿನಿಷ್ ಮಾಡ್ತಿದ್ದೆ. ಆ್ಯಂಡ್ ಲೆಸನ್ ಲರ್ನ್, ಅಭ್ಯಾಸ ಇಲ್ಲ ಅಂದರೆ ಜಾಸ್ತಿ ಪುಷ್ ಮಾಡಬಾರ್ದು ಅಷ್ಟೇ. भाई क्या भाई राइड वाट लग गई भाई, ये देखो कितना सॉल्ट है पूरा, और ऊपर से एवरेज भी नहीं आया भाई. क्या फ़ायदा राइड करने का? बंक करके क्या फायदा बोलो? वो छोड़ो, वो तो बंक, इस भैया ने बंक किया कॉलेज को और एवरेज आ गया 24. ಚೆನ್ನಾಗಿತ್ತು ಬ್ರೋ. ಮತ್ತೆ ಆಂಟಿಟಿ ಏನು ಈಗ ಒಂದು ನಿಮಿಷ, ತುಂಬ ಚೆನ್ನಾಗಿತ್ತು. ಇದು ಫಸ್ಟಿಗೆ ಹಾಕಿ ಟು ಈ ಮಾಡ್ತೀನಿ ವಿಡಿಯೋ. ಏ ಹಾಯ್ ಭರತ್ ವ್ಲಾಗ್. ಹಲೋ ಹಾಯ್, ಏನು ರೀ ಸಮಾಚಾರ? ಹೇಳಿ, ಏನು ಹೇಳಬೇಕು? ಹೇಗಾಯ್ತು ರೈಡ್ ಹೇಗಾಯಿತು? 2 ಕಡೆ, ಒಂದು ಕಡೆ ಕ್ರಾಂಪ್ ಅಷ್ಟೇ, ಅದನ್ನು ಬಿಟ್ಟರೆ ರೈಡ್ ವಾಸ್ ವೆರಿ ಪೀಸ್ಫುಲ್.
ಎಸ್ಪೆಷಲಿ ದೋಸ್ ನ್ಯಾರೋ ರೋಡ್ಸ್ ವೆರ್ ಲೈಕ್ ರಿಯಲಿ ಗುಡ್. ಮಜಾ ಇತ್ತು ಮಾತ್ರ. ಆ್ಯಂಡ್ ಗುಡ್ ಕಂಪನಿ ಆ್ಯಂಡ್ ದ ಬಾಯ್ಸ್ ಡಿಡ್ ವಾಟ್ ದ ಬಾಯ್ಸ್ ಡೂ ಬೆಸ್ಟ್, ಪುಲ್ ಹಾರ್ಡ್ ಆ್ಯಂಡ್ ಕೀಪ್ ಇಟ್ ಟಫ್ ಸೊ ದ್ಯಾಟ್ ಒಳ್ಳೆ ಫಿನಿಶು ಸಿಕ್ತು. ಸಬ್ 9 ಅಂದ್ಕೊಂಡಿದ್ದು ಸಬ್ 9 ಅಚೀವ್ ಆಯಿತು. ಎಲ್ಲ ಗಾಡ್, ಆಲ್ ಗ್ಲೋರಿ ಟು ಗಾಡ್. ಅದಕ್ಕೆ ಮೇಲೆ ನೋಡಿದ್ದು. ಪಾವ್ ಭಾಜಿ ಅಲ್ಲ ಬ್ರೋ, ಆಲೂ ಬಂದು ಬ್ರೋ. ಆಲೂ ಬಂದು ಚೆನ್ನಾಗಿದೆ. ಚೆನ್ನಾಗಿತ್ತು, ರೂಟ್ ಚೆನ್ನಾಗಿತ್ತು. ಇಟ್ ವಾಸ್ ಫೆಲ್ಟ್ ಗುಡ್ ಟು ರೈಡ್ ದಿಸ್ 200. ಯಾವುದು ಇದನ್ನ ತಿನ್ಬಿಡ್ಲಾ? ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಒಳ್ಳೆ ಕ್ರ್ಯಾಂಪ್ಸ್ ಆಯಿತು, ಬಟ್ ಯಾ ಮ್ಯಾನೇಜ್ಡ್. ಭಾಳ ಚೆನ್ನಾಗಿತ್ತು. ರೂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಗ್ರೀನರಿ ಇತ್ತು. ಗುಡ್ ರೈಡ್ ಅಂತ ಹೇಳ್ತೀನಿ ಸರ್. ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಇಸ್, ಇನ್ನು ನಾನು ಸದ್ಯಕ್ಕೆ ಮೇ ಬಿ 1 ವೀಕ್ ರೈಡ್ ಮಾಡೋದಿಲ್ಲ. ಸೊ ಇಫ್ ಯು ಕೀಪಿಂಗ್ ಯುವರ್ ಬೈಕ್ ಫಾರ್ 1 ಡೇ ಆರ್ ಮೋರ್ ದೆನ್ 1 ಡೇ, ಬಾಬಾ ಹೇಳಿಕೊಟ್ಟದಿದು. ಸೊ ಇದು ಯಾವತ್ತೂ ಇಲ್ಲಿ ಸ್ಮಾಲ್ ರಿಂಗಲ್ಲಿರಬೇಕು ಆ್ಯಂಡ್ ಇಲ್ಲಿ ಕೂಡ ಸ್ಮಾಲ್ ರಿಂಗಲ್ಲಿರಬೇಕು ವೆನ್ ಯು ಆರ್ ಪಾರ್ಕಿಂಗ್ ಯುವರ್ ಬೈಕ್. ರೀಸನ್ ಈಸ್, ಈಗ ನೀವು ದೊಡ್ಡ ರಿಂಗಲ್ಲೆಲ್ಲ ಇಟ್ಟರೆ ಇದು ಟೆನ್ಷನ್, ಸೊ ಸ್ಪ್ರಿಂಗ್ ಎಂಗೇಜ್ ಆಗಿರ್ತದೆ. ಆ್ಯಂಡ್ ಇಫ್ ಯು ಕೀಪಿಂಗ್ ಇಟ್ ಫಾರ್ ವೆರಿ ಲಾಂಗ್ ಟೈಮ್, ಟೆನ್ಷನ್ ಕಮ್ಮಿ ಆಗ್ಬೋದು. ದೆನ್ ಯು ಮೈಟ್ ಹ್ಯಾವ್ ಟು ಎಂಡ್ ಅಪ್ ಚೇಂಜಿಂಗ್ ದ ಡಿರೈಲಿಯರ್ ಟು ಅವಾಯ್ಡ್ ದ್ಯಾಟ್. ಇಲ್ಲಿ ಸ್ಮಾಲ್ ರಿಂಗಲ್ಲಿ ಆ್ಯಂಡ್ ಇಲ್ಲಿ ಸ್ಮಾಲ್ ರಿಂಗಲ್ಲಿ ಹಾಕಿ. ಆ್ಯಂಡ್ ಇನ್ನೊಂದು ಪಾರ್ಸೆಲ್ ಬಂದಿದೆ. ಎಂತ ಅದು? ಔಟ್ಡೋರ್ ಗರ್ಡ್ಸಿಂದ ದೇ ಹ್ಯಾವ್ ಸೆಂಡ್ ಸಮಥಿಂಗ್. ಇದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ. ಸಿ ಯು ಸೂನ್.